ದೊಡ್ಡಮನೆ ನಾರಿಯರ ಸೌಂದರ್ಯಕ್ಕೆ ಮನಸೋತ ಫ್ಯಾನ್ಸ್. ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಉಗ್ರ ಮಂಜು ಆಡಳಿತ ಬಂದಿತ್ತು. ಇಡೀ ದೊಡ್ಡಮನೆಯ ವಾತಾವರಣವೇ ಚೇಂಜ್ ಆಗಿದೆ. ಬಿಗ್ ಬಾಸ್ ಮನೆಯ ಹೆಣ್ಮಕ್ಳು ಕಲರ್ಫುಲ್ ಸೀರೆ ಇಟ್ಟು ಕಂಗೊಳಿಸುತ್ತಿದ್ದಾರೆ. ಕಾಟನ್ ಸೀರೆಯಲ್ಲಿ ಸಖತ್ತಾಗಿ ಮಿಂಚುತ್ತಿದ್ದಾರೆ. ಇನ್ನು ಯಾರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ಅನ್ನುವ ಒಂದು ಸಿಂಪಲ್ ಆದ ಸ್ಟೋರಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ರಾಜನ ಆಡಳಿತ ಇದೆ. ಇದೀಗ ಗದ್ದುಗೆ ಕಿತ್ತುಕೊಳ್ಳಲು ಮಂಜು ಸಹೋದರಿ ರಾಣಿಯಾಗಿ ಬಂದಿದ್ದಾಳೆ. ಇವರ ಜಗಳದ ಮಧ್ಯೆ ಇಲ್ಲಿಯ ಸದಸ್ಯರು ಸುಂದರವಾಗಿ ಕಾಣಿಸುತ್ತಿದ್ದಾರೆ. ಇನ್ನು ರಾಜಾಡಳಿತ ಬರುವ ಮೊದಲು ಸ್ಪರ್ಧಿಗಳೆಲ್ಲ ತಮಗೆ ಇಷ್ಟವಾಗುವ ಬಟ್ಟೆಗಳನ್ನ ತೊಟ್ಟು ಓಡಾಡ್ತಿದ್ರು. ಆದರೆ ನಮ್ಮ ಮಂಜಣ್ಣನ ಆಡಳಿತದಲ್ಲಿ ಎಲ್ಲ ಬದಲಾಗಿತ್ತು. ಈಗ ಎಲ್ಲರೂ ದೇಸಿ ಉಡುಪುಗಳನ್ನ ತೊಟ್ಟಿದ್ದಾರೆ. ಪುರುಷರು ಸಿಂಪಲ್ ಆಗಿ ಪಂಚೆ ಧರಿಸಿ ಸಖತ್ ಕಿಕ್ಕೊಟ್ರೆ, ಇತ್ತ ಮಹಿಳಾ ಮಣಿಗಳು ಕಲರ್ಫುಲ್ ಸೀರೆ ಇಟ್ಟು ದೊಡ್ಡ ಮನೆಯಲ್ಲಿ ಮಿಂಚು ಹರಿಸಿದ್ದಾರೆ. ಇನ್ನು ಮಂಜು ಸಾಮ್ರಾಜ್ಯದಲ್ಲಿ ಸೀರೆಯಲ್ಲಿ ಯಾರು ಹೆಚ್ಚು ಬ್ಯೂಟಿಫುಲ್ ಅಂತ ಪ್ರಶ್ನೆ ಹುಟ್ಟಿದೆ. ಆ ಸಾಲಿನಲ್ಲಿ ಮೊದಲು ಗೌತಮಿ ಜಾಧವ್ ನೀಲಿ ಸೀರೆಯಲ್ಲಿ ತುಂಬಾ ಚಂದ ಕಾಣಿಸ್ತಿದ್ದಾರೆ. ಸದ್ಯ ಇವರ ಸೌಂದರ್ಯಕ್ಕೆ ಇವರೇ ಸಾಟಿ ಅನ್ನುವ ಮಟ್ಟಿಗೆ ಬಿಗ್ ಮನೆಯಲ್ಲಿ ಚೆಂದುಳ್ಳಿ ಚೆಲುವೆಯಾಗಿ ಕಾಣಿಸ್ತಿದ್ದಾರೆ. ಇನ್ನು ಗೌತಮಿ ಅವರನ್ನ ಬಿಟ್ಟರೆ ಶೋಭಾ ಶೆಟ್ಟಿ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಇವರು ಕೂಡ ಇಲ್ಲಿ ಕಾಟನ್ ಸೀರೆಯನ್ನ ಉಟ್ಟಿದ್ದು, ಶೋಭಾ ಶೆಟ್ಟಿ ಅವರಿಗೆ ಕಾಟನ್ ಸೀರೆ ಚೆನ್ನಾಗಿಯೇ ಕಾಣಿಸ್ತಿದೆ. ಜೊತೆಗೆ ನಮ್ಮ ಭವ್ಯ ಗೌಡ ಹಾಗೂ ಐಶ್ವರ್ಯ ಸಿಂಧೋಗಿ ಸೀರೆಯಲ್ಲಿ ಪಕ್ಕದ ಮನೆ ಹುಡುಗಿಯರ ತರ ಚೆನ್ನಾಗಿ ಕಾಣಿಸ್ತಿದ್ದು ಎಲ್ರಿಗೂ ಇಷ್ಟ ಆದ್ರು. ಇನ್ನು ರಾಜ ಮಂಜಣ್ಣನ ತಂಗಿ ಯುವರಾಣಿ ಮೋಕ್ಷಿತಾ ಪೈ ಇಲ್ಲಿ ಕೂಡ ಕಾಟನ್ ಸೀರೆ ಇಟ್ಟು ಗಮನ ಸೆಳೆದಿದ್ದು, ಅಷ್ಟೇ ನೀಟಾಗಿಯೇ ಕ್ಯಾರಿ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯ ಅಂತ ಹೆಚ್ಚಿದ್ದಾರೆ. ಇನ್ನ ನಮ್ಮ ಬಾಸ್ ಚೈತ್ರಕ್ಕನ ಕೇಳ್ಬೇಕಾ, ಟಾಸ್ಕ್ ಕೊಟ್ರೇನೆ ಬಿಡಲ್ಲ. ಇನ್ನು ಸೀರೆಯಲ್ಲಿ ನಾನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಸೀರೆ ಇಟ್ಟು ಎಲ್ಲಾ ಬ್ಯೂಟಿಫುಲ್ ಹುಡುಗಿಯರಿಗೂ ಸಖತ್ ಚಮಕ್ ಕೊಟ್ಟಿದ್ದಾರೆ. ಇದು ಬಿಟ್ರೆ ಉಳಿದಂತೆ ಮನೆಯಲ್ಲಿ ಪುರುಷ ಸದಸ್ಯರು ಸಿಂಪಲ್ ಆಗಿ ಕಾಟನ್ ಚುಬ್ಬ ಮತ್ತು ಪಂಚೆ ಉಟ್ಟು ಮಹಾರಾಜರ ರಾಜಾಡಳಿತಕ್ಕೆ ತಕ್ಕನಾಗಿಯೇ ಮಿಂಚಿದ್ದು ಫುಲ್ ಹೈಲೈಟ್ ಆಗಿತ್ತು. ಅದೇನೇ ಆಗ್ಲಿ, ಸದ್ಯ ಮೋಕ್ಷಿತಾ ಪೈ ಕಾಸ್ಟ್ಯೂಮ್ ಮಾತ್ರ ಚೇಂಜ್ ಆಗಿದೆ. ರಾಜನ ಸಹೋದರಿಯಾಗಿ ಸಾಮ್ರಾಜ್ಯದ ರಾಣಿ ಮಂಜಣ್ಣನಿಗೆ ಸರಿಯಾಗಿ ಟಕ್ಕರ್ ಕೊಡ್ತಿತ್ತು. ಇನ್ಮುಂದೆ ಏನಾಗುತ್ತೆ ಅಂತ ಬಿಗ್ ಬಾಸ್ ಪ್ರಜೆಗಳು ಕಾದ್ ನೋಡ್ಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.